Dear friends, I welcome you to the final part of this lesson, Dr. B.R. Ambedkar. In the 4 decades and more since independence, ಸ್ವಾತಂತ್ರ್ಯ ನಂತರದ 4 ದಶಕಗಳಲ್ಲಿ ಮಚ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಅಚೀವ್ಡ್, ಹೆಚ್ಚು ಪ್ರಗತಿಯನ್ನು ಸಾಧಿಸಲಾಗಿದೆ. ಯಾವ ವಿಷಯದಲ್ಲಿ ಅಂತಂದರೆ, ಇನ್ ಪ್ರೊವೈಡಿಂಗ್ ಈಕ್ವಾಲಿಟಿ ಆಫ್ ಅಪಾರ್ಚುನಿಟೀಸ್ ಟು ದ ಪೀಪಲ್, ಜನರಿಗೆ ಅವಕಾಶಗಳ ಸಮಾನತೆಯನ್ನು ಒದಗಿಸುವಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸಲಾಗಿದೆ ಹಾಗೂ ಯಾವುದೇ ರೀತಿಯ ತಾರತಮ್ಯ ಇರುವುದಿಲ್ಲ. ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್, ಪರಿಶಿಷ್ಟ ಜಾತಿಗಳ ಸದಸ್ಯರು, ಫೈಂಡ್ ಡೋರ್ಸ್ ವಿಚ್ ಹ್ಯಾಡ್ ಬೀನ್ ಕ್ಲೋಸ್ ಟು ದೆಮ್ ಫಾರ್ ಸೆಂಚುರೀಸ್, ಶತಶತಮಾನಗಳವರೆಗೆ ಅವರಿಗೆ ಮುಚ್ಚಿದ್ದ ಬಾಗಿಲುಗಳನ್ನು ಕಂಡುಹಿಡಿದರು. ಬೀಯಿಂಗ್ ಓಪನ್ಡ್, ಅದು ಇವಾಗ ತೆರೆಯಲಾಗಿದೆ, ಅದು ಇವಾಗ ಓಪನ್ ಆಗಿದೆ. ನೋ ಲೀಗಲ್ ಬಾರ್ ಎಕ್ಸಿಸ್ಟ್ ಟುಡೇ, ಇಂದು ಕಾನೂನಿನ ಪ್ರತಿಬಂಧ ಅನ್ನೋದು ಅಸ್ತಿತ್ವದಲ್ಲಿ ಇಲ್ಲ. ಯಾವ ವಿಷಯಕ್ಕೆ? ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್, ನಮ್ಮ ಸ್ವಯಂ ಅಭಿವ್ಯಕ್ತಿ ಏನಿದೆ, ನಮ್ಗೆ ಅನಿಸಿದ್ದನ್ನು ಹೇಳತಕ್ಕಂತಹ ಒಂದು, ನಮ್ಮ ಅಭಿಪ್ರಾಯವನ್ನು ಹೇಳ್ತಕ್ಕಂತಹ ಒಂದು ಕ್ರಿಯೆ, ಮತ್ತು ಸೆಲ್ಫ್ ಅಡ್ವಾನ್ಸ್ಮೆಂಟ್, ನಮ್ಮ ಪ್ರಗತಿಗಾಗಿ ನಾವು ಮಾಡ್ಕೊಳ್ತಕ್ಕಂಥ ಕಾರ್ಯಗಳು, ಆ ವಿಷಯಗಳಲ್ಲಿ ಯಾವುದೇ ಒಂದು ಲೀಗಲ್ ಬಾರ್ ಇಲ್ಲ, ಕಾನೂನಿನ ಒಂದು ಪ್ರತಿಬಂಧ ಅಥವಾ ಪ್ರತಿರೋಧ ಇಲ್ಲ. They are enrolling themselves in institutes of higher learning, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಸಹ ಸೇರ್ತಾ ಇದ್ದಾರೆ. ಆ್ಯಂಡ್ ಎಂಟ್ರಿಂಗ್ ಪಬ್ಲಿಕ್ ಸರ್ವೀಸಸ್, ಸಾರ್ವಜನಿಕ ಸೇವೆಗಳು ಅಂತ ಏನು ಕರಿತೀವಿ ನಾವು, IAS IPS ಓದಿದವರು ಬರ್ತಕ್ಕಂಥ ಸೇವೆಗಳು, ಅದರಲ್ಲೂ ಸಹ ದಾಖಲಾಗ್ತಾ ಇದ್ದಾರೆ. ದೇ ಹ್ಯಾವ್ ಕಮ್ ಟು ಆಕ್ಯುಪೈ ಹೈ ಆಫೀಸಸ್ ಆಫ್ ಸ್ಟೇಟ್, ಉನ್ನತ ಕಚೇರಿಗಳನ್ನು ಆಕ್ರಮಿಸಿಕೊಳ್ಳಲು ಅವರು ಬಂದಿದ್ದಾರೆ. ಬೋತ್ ಅಟ್ ದ ಸೆಂಟರ್ ಅಂಡ್ ಇನ್ ಸ್ಟೇಟ್ಸ್, ಕೇಂದ್ರದಲ್ಲೂ ಸಹ ರಾಜ್ಯಗಳಲ್ಲೂ ಸಹ. ಸೊ ರಾಜ್ಯ ಮತ್ತು ಕೇಂದ್ರ ಎರಡರಲ್ಲೂ ಸಹ ಉನ್ನತವಾದ ಕಚೇರಿಗಳನ್ನು ಆಕ್ರಮಿಸಿಕೊಳ್ಳಲು ಅವರು ಬಂದಿದ್ದಾರೆ. ಜಡ್ಜಸ್, ಅಂಬಾಸಡರ್ಸ್ ಆ್ಯಂಡ್ ಗವರ್ನರ್ಸ್ ಹ್ಯಾವ್ ಬೀನ್ ಡ್ರಾನ್ ಫ್ರಮ್ ದೇರ್ ರ್ಯಾಂಕ್ಸ್, ಜಡ್ಜ್ಗಳು, ರಾಯಭಾರಿಗಳು, ಗವರ್ನರ್ಗಳು, ಅವ್ರನ್ನೆಲ್ಲರನ್ನೂ ಅವರ ರ್ಯಾಂಕ್ಗೆ ಅನುಗುಣವಾಗಿ ತಗೊಳ್ಳಲಾಗಿದೆ. ಆ್ಯಂಡ್ ದೇ ಹ್ಯಾವ್ ಅಕ್ವಿಟೆಡ್ ದೆಮ್ಸೆಲ್ವ್ಸ್ ಕ್ರೆಡಿಟೇಬಲಿ ಇನ್ ಆಲ್ ದೀಸ್ ಪೊಸಿಷನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯ ಈ ಎಲ್ಲ ಸ್ಥಾನಗಳಲ್ಲಿಯೂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡು ಪ್ರಶಂಸನೀಯವಾಗಿ ಕಾರ್ಯಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆ್ಯಂಡ್ ಯೆಟ್ ಮಚ್ ರಿಮೈನ್ಸ್ ಟು ಬಿ ಡನ್ ಆನ್ ದ ಸೋಷಿಯಲ್ ಪ್ಲೇನ್, ಸಮಾಜದ ಸಮತಲದಲ್ಲಿ, ಸಮಾಜದ ಸ್ತರಗಳಲ್ಲಿ ಮಾಡೋಕ್ಕೆ ಇನ್ನೂ ಹೆಚ್ಚು ಇದೆ. ಏನಿದೆ ಅಂತಂದರೆ, ದ ಆ್ಯನ್ಯುಯಲ್ ರಿಪೋರ್ಟ್ಸ್ ಆಫ್ ದ ಕಮಿಷನರ್ ಫಾರ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ಸ್ ಆ್ಯಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ಸ್, ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಸ್ಕೆಡ್ಯೂಲ್ಡ್ ಟ್ರೈಬ್ಸಿನ ಕಮಿಷನರ್ ಏನಿರ್ತಾರೆ, ಅವರು ಒಂದು ವಾರ್ಷಿಕ ವರದಿ ಅಂತ ಸಲ್ಲಿಸ್ತಾರೆ. ಅದರಲ್ಲಿ ಇಟ್ ಲಿಸ್ಟ್ಸ್ ಸೆವರಲ್ ವಯಲೇಷನ್ಸ್ ಆಫ್ ದ ಲಾ, ಕಾನೂನಿನ ಉಲ್ಲಂಘನೆಗಳು, ಹಲವಾರು ಬಾರಿ ಉಲ್ಲಂಘನೆಗಳಾಗಿರೋದನ್ನು ಅದರಲ್ಲಿ ಲಿಸ್ಟ್ ಮಾಡಿದಾರಂತೆ. ಆ್ಯಂಡ್ ಸೆವರಲ್ ಇನ್ಸ್ಟಾನ್ಸಸ್ ವೇರ್ ನಾಟ್ ವಿತ್ಸ್ಟ್ಯಾಂಡಿಂಗ್ ದ ಸ್ಟ್ಯಾಟ್ಯೂಟ್ ಬುಕ್, ಅಂದರೆ ಕಾನೂನಿನ ನಡುವೆಯೂ, ಕಾನೂನು ಇದ್ದೂ ಸಹ ಮೆಂಬರ್ಸ್ ಆಫ್ ದ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಹ್ಯಾವ್ ಬೀನ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್, ಸೊ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಮೆಂಬರ್ಸ್ಗೆ ತಾರತಮ್ಯ ಮಾಡಿದ್ದಾರೆ ಅಂತ ಕೆಲವು ಕಡೆ ಉಲ್ಲಂಘನೆ ಆಗಿರೋದನ್ನು ಈ ಕಮಿಷನರ್ ಅವರು ಲಿಸ್ಟ್ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ವರ್ಕ್ ವಿಲ್ ಬಿ ಟ್ರೂಲಿ ಕಂಪ್ಲೀಟ್, ನಾವು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ಕನ್ನು ಕಂಪ್ಲೀಟ್ ಆಗಿದೆ, ನಿಜವಾಗ್ಲೂ ಸಂಪೂರ್ಣವಾಗಿದೆ ಅಂತ ಅಂತೀವಿ ಅಂತಂದರೆ, ಓನ್ಲಿ ವೆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಈಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಮ್ ಅವರ್ ಸೊಸೈಟಿ, ನಮ್ಮ ಸಮಾಜದಿಂದ ಸಾಮಾಜಿಕ ತಾರತಮ್ಯವು ಸಂಪೂರ್ಣವಾಗಿ ಹೊರಹಾಕಲ್ಪಟ್ಟಾಗ ಮಾತ್ರ ಅಂಬೇಡ್ಕರ್ ಅವರ ಕೆಲಸವು ನಿಜವಾಗಿ ಸಂಪೂರ್ಣವಾಗಿದೆ ಅಂತ ನಾವು ಅನ್ಕೋಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲ್ವೇಸ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್. ಅಂಬೇಡ್ಕರ್ ಅವರು ಸಂವಿಧಾನಿಕ ವಿಧಾನಗಳನ್ನು
ಮತ್ತು ಫಾಲೋ ಮಾಡೋದರ ಮಹತ್ವನ ಒತ್ತಿ ಹೇಳಿದ್ದಾರೆ. ಏನು ಮಾಡೋಕ್ಕೆ? ಟು ಅಚೀವ್ ಸೋಷಿಯಲ್ ಆಬ್ಜೆಕ್ಟಿವ್ಸ್, ಸಾಮಾಜಿಕ ಉದ್ದೇಶಗಳನ್ನು ಸಾಧಿಸಲು ಸಾಂವಿಧಾನಿಕ ವಿಧಾನಗಳ ಮಹತ್ವಗಳನ್ನು ಒತ್ತಿ ಹೇಳಿದ್ದಾರೆ. ಇನ್ ಅನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಒಂದು ಆಸಕ್ತಿದಾಯಕವಾದಂತಹ ವಿಚಾರ ಮಾಡಿದ್ದಾರೆ ಅವರು. ಏನು ಅಂದರೆ, ಹಿ ಒನ್ಸ್ ಡಿಸ್ಕ್ರೈಬ್ಡ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ. ಅವರು ಒಂದು ಸತಿ ವರ್ಣಿಸ್ತಾರೆ ಏನ, ಈ ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ಏನು ಹೇಳ್ತೀವಿ, ನಾಗರಿಕ ಅಸಹಕಾರ, ಮತ್ತು ನಾನ್ ಕೋಆಪರೇಷನ್ ಅಸಹಕಾರ, ಆ್ಯಂಡ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ, ಅರಾಜಕತೆಯ ವ್ಯಾಕರಣ ಅಂತ ಕರೀತಾರೆ. ಅಂದರೆ ಇವೆಲ್ಲ ಮಾಡೋದ್ರಿಂದ ನಾವು ಗೌರ್ಮೆಂಟ್ಗೆ ಸಪೋರ್ಟ್ ಮಾಡ್ದಲೇ ಇರೋವಾಗ ಅಲ್ಲಿ ಒಂದು ಅರಾಜಕ ಉಂಟಾಗತ್ತೆ ಅಂತ ಹೇಳ್ತಾರೆ. The observation assumes importance in the context of public agitation in free India. ಈ ಮುಕ್ತ ಭಾರತದಲ್ಲಿ ಈ ಸಂದರ್ಭದಲ್ಲಿ ನಡೀತಿರ್ತಕ್ಕಂತಹ ಸಾರ್ವಜನಿಕ ಆಂದೋಲನಗಳೇನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡಾಗ ಇವ್ರ ಮಾತಿಗೆ ಒಂದು ಪ್ರಾಮುಖ್ಯತೆ ಬರುತ್ತೆ. ಏನು? ಇಟ್ ಈಸ್ ಒನ್ ಥಿಂಗ್ ಟು ಯುಟಿಲೈಸ್ ದೀಸ್ ಮೆಥಡ್ಸ್ ಇನ್ ಎ ಸ್ಟ್ರಗಲ್ ಅಗೇನ್ಸ್ಟ್ ಅನ್ ಏಲಿಯನ್ ಪವರ್. ಈ ಅಸಹಕಾರ ಅವನ್ನೆಲ್ಲ ಯಾವ ಟೈಮಲ್ಲಿ, ಸತ್ಯಾಗ್ರಹ ಅದನ್ನೆಲ್ಲ ಯಾವಾಗ ಉಪಯೋಗಿಸ್ಬೇಕು ಅಂದರೆ, ಒಂದು ಏಲಿಯನ್ ಪವರ್, ಅನ್ಯ ಶಕ್ತಿ ಏನಿದೆ ಅದ್ರ ಜೊತೆ ನಾವು ಹೋರಾಟ ಮಾಡ್ತಿರೋವಾಗ, ಲೈಕ್ ಬ್ರಿಟಿಷ್ನವ್ರ ಜೊತೆ ನಾವು ಏನು ಹೋರಾಟ ಮಾಡಿದ್ವಿ ಆವಾಗ ಇದನ್ನು ಬಳಸ್ಕೋಬೇಕೇ ಹೊರತು ಮುಕ್ತ ಭಾರತದಲ್ಲಿ ಅದನ್ನು ಬಳಸಬಾರದು. ದ ರೈಟ್ ಟು ರೆಬೆಲಿಯನ್ ಈಸ್ ರೆಕಗ್ನೈಸ್ಡ್ ಅಗೇನ್ಸ್ಟ್ ಎ ಗವರ್ನಮೆಂಟ್ ವಿಥೌಟ್ ಪೀಪಲ್ಸ್ ಕನ್ಸೆಂಟ್. ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರತಕ್ಕಂತಹ ಸರ್ಕಾರದ ವಿರುದ್ಧ ನಾವು ಬಂಡಾಯದ ಹಕ್ಕನ್ನು ಉಪಯೋಗಿಸಬಹುದು. ಬಿ ಇಟ್ ಏಲಿಯನ್ ಆರ್ ನ್ಯಾಷನಲ್ ಡಿಕ್ಟೇಟರ್ಶಿಪ್, ಅದು ಅನ್ಯ ಶಕ್ತಿಯ ಸರ್ವಾಧಿಕಾರವಾದರೂ ಸಹಿ ಅಥವಾ ನಮ್ಮ ರಾಷ್ಟ್ರೀಯ ಶಕ್ತಿಯ ಸರ್ವಾಧಿಕಾರವಾಗಿದ್ದರೂ ಸರಿ, ಬಟ್ ನಾಟ್ ಇನ್ ಎ ಡೆಮಾಕ್ರಸಿ ಬೇಸ್ಡ್ ಆನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. ಆದರೆ ಈ ಬಂಡಾಯದ ಹಕ್ಕನ್ನು ನಾವು ಈ ಮುಕ್ತ ಮತ್ತು ನ್ಯಾಯೋಚಿತ ಚುನಾವಣೆಗಳ ಆಧಾರದ ಮೇಲೆ ನಿಂತಿರ್ತಕ್ಕಂತಹ ಸರ್ಕಾರದ ಮೇಲೆ ಉಪಯೋಗಿಸಬಾರ್ದು. ಮಿಸ್ಡೈರೆಕ್ಟೆಡ್ ಆ್ಯಂಡ್ ವೋಲಟೈಲ್, ತಪ್ಪು ನಿರ್ದೇಶನ ಮತ್ತು ಅಸ್ಥಿರತೆಯಿಂದ ಕೂಡಿದ ಸಚ್ ಅಜಿಟೇಷನ್ಸ್, ಆ ರೀತಿಯ ಚಳುವಳಿಗಳು ಇನ್ವೇರಿಯಬ್ಲಿ ಯಾವಾಗಲೂ ಸಹ ರಿಸಲ್ಟ್ ಇನ್ ದ ಲಾಸ್ ಆಫ್ ಲೈವ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ, ಅದು ಸಾರ್ವಜನಿಕರ ಜೀವನ ಮತ್ತು ಸಾರ್ವಜನಿಕರ ಆಸ್ತಿ ಪಾಸ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ. About 2500 years ago, the Buddha had questioned the caste divisions in India. 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ಭಾರತದಲ್ಲಿನ ಜಾತಿಯ ವಿಭಾಗಗಳನ್ನು ಪ್ರಶ್ನಿಸಿದರು. ಹಿ ಸೆಡ್, ಅವರು ಅವಾಗ ಹೇಳ್ತಾರೆ, ದ ಓನ್ಲಿ ವ್ಯಾಲಿಡ್ ಡಿವಿಷನ್ಸ್, ಏಕಮಾತ್ರ ಮಾನ್ಯವಾಗಬಹುದಾದಂತಹ ವಿಭಾಗಗಳು ಅಂತ ಅಂದರೆ, ಆರ್ ದ ಡಿವಿಷನ್ಸ್ ಬಿಟ್ವೀನ್ ದೋಸ್ ಹೂ ಆರ್ ನೋಬಲ್, ಯಾರು ಶ್ರೇಷ್ಠರು, ಆ್ಯಂಡ್ ಹೋಲ್ಸಮ್, ಯಾರು ಹಿತಕರ ಅನಿಸುತ್ತೆ, ಆರೋಗ್ಯವಾಗಿದ್ದಾರೆ, ಆ್ಯಂಡ್ ದೋಸ್ ಹೂ ಆರ್ ಇಗ್ನೋಬಲ್, ಯಾರು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಅಥವಾ ಅವಮಾನಕರವಾಗಿದ್ದಾರೆ, ಆ್ಯಂಡ್ ಅನ್ಹೋಲ್ಸಮ್, ಅಹಿತಕರವಾಗಿದ್ದಾರೆ. ಸೊ ಅವ್ರಗಳ ಮಧ್ಯೆ ಅಂದರೆ ಆರೋಗ್ಯಕರವಾದ ಮತ್ತು ಅನಾರೋಗ್ಯಕರವಾದವ್ರ ಬಗ್ಗೆ ಅಥವಾ ಶ್ರೇಷ್ಠರು ಅವಮಾನಕರವಾಗಿರ್ತಕ್ಕಂಥವ್ರ ಬಗ್ಗೆ ಇರ್ತಕ್ಕಂಥ ವಿಭಾಗಗಳೇನಿದೆ ಅದು ಮಾನ್ಯ, ಬೇರೆವೆಲ್ಲ ಅಮಾನ್ಯ ಅನ್ನೋ ರೀತಿ ಪ್ರತಿಪಾದಿಸಿದರು. ದ ತಮಿಳ್ ಪೊಯೆಟೆಸ್ ಅವ್ವೈ ಹ್ಯಾಡ್ ಸೆಡ್, ತಮಿಳು ಕವಿಯಿತ್ರಿ ಅವ್ವಾಯಿರವರು ಹೇಳ್ತಾರೆ, ದಟ್ ದೇರ್ ಆರ್ ಓನ್ಲಿ 2 ಕ್ಯಾಸ್ಟ್ಸ್ ಇನ್ ದ ವರ್ಲ್ಡ್. ಅವ್ರ ಪ್ರಕಾರ ಪ್ರಪಂಚದಲ್ಲಿ 2 ಕ್ಯಾಸ್ಟ್ ಅಂತೆ. ನೇಮ್ಲಿ ಏನೇನು ಅಂತಂದರೆ, ಯಾವುದು ಅಂತಂದರೆ, ದ ಚಾರಿಟೇಬಲ್, ದಾನಶೀಲರು, ಯಾರು ದಾನ ಕೊಡ್ತಾರೋ ಅವರು, ಹೂ ಗಿವ್ ಅಂಡ್ ಆರ್ ಸುಪೀರಿಯರ್, ಅವ್ರು ಕೊಡೋದ್ರಿಂದ ಅವರು ಶ್ರೇಷ್ಠರು ಅಥವಾ ಮೇಲ್ದರ್ಜೆಯವರು ಅಂತ ಕರೀತಾರೆ. ಆ್ಯಂಡ್ ಮೈಸರ್ಸ್, ಲೋಭಿಗಳು, ಹೂ ಡು ನಾಟ್, ಯಾರು ಕೊಡಲ್ಲ ಅವ್ರುಗಳು, ಅಂಡ್ ಆರ್ ದೇರ್ ಫಾರ್, ಅವರು ಕೊಡದಲೇ ಇರೋದ್ರಿಂದ, ದಾನ ಕೊಡದಲೇ ಇರೋದ್ರಿಂದ ಇನ್ಫೀರಿಯರ್, ಅವರು ನೀಚರು ಅಥವಾ ಕೆಳಮಟ್ಟದವರು ಅಂತ ಹೇಳ್ತಾರೆ. ಥ್ರೂಔಟ್ ದ ಕೋರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತೀಯ ಇತಿಹಾಸದ ಉದ್ದಕ್ಕೂ ಗ್ರೇಟ್ ಸೇಜಸ್ ಆ್ಯಂಡ್ ಸೈಂಟ್ಸ್ ಎಕ್ಸ್ಪೋಸ್ಡ್
ದ ಹಾಲೋನೆಸ್ ಆಫ್ ದೀಸ್ ಡಿವಿಷನ್ಸ್. ಮಹಾನ್ ಋಷಿಗಳು, ಸಂತರು ಅವರೆಲ್ಲ ಈ ವಿಭಾಗಗಳ, ಜಾತಿಯ ವಿಭಾಗಗಳ ಟೊಳ್ಳುತನವನ್ನು ಬಹಿರಂಗಪಡಿಸಿದ್ರು. ಆ್ಯಂಡ್ ಸಾಟ್ ಟು ಬ್ರಿಂಗ್ ಆಲ್ ದ ಕಮ್ಯುನಿಟೀಸ್ ಆಫ್ ಇಂಡಿಯಾ ಟುಗೆದರ್ ಇನ್ ಎ ಕ್ರಿಯೇಟಿವ್ ಪಾರ್ಟ್ನರ್ಶಿಪ್. ಇವರೆಲ್ಲ ಒಂದು ಪ್ರಯತ್ನ ಪಡ್ತಾರೆ, ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ತರಕ್ಕೆ ತುಂಬ ಪ್ರಯತ್ನ ಪಟ್ಟರು. ಬಟ್ ಕ್ಯಾಸ್ಟ್ ಬೈ ವರ್ಚ್ಯೂ ಆಫ್ ಇಟ್ಸ್ ಪವರ್, ಆದರೆ ಈ ಜಾತಿ ಅನ್ನೋದು ಅದರ ಶಕ್ತಿ ಎಷ್ಟು ಇದೆಯಪ್ಪ ಅಂತಂದರೆ, ಶೋಡ್ ಇಟ್ ಸೆಲ್ಫ್ ಟು ಬಿ ಫರ್ಮ್ಲಿ ಎಂಟ್ರೆಂಚ್ಡ್, ಅದು ತುಂಬ ಭದ್ರವಾಗಿ, ದೃಢವಾಗಿ ಬೇರೂರ್ಬಿಟ್ಟಿದೆ. ಹಾಗಾಗಿ ಈ ಮಹಾನ್ ಋಷಿಗಳು, ಸಂತರಿಗೂ ಸಹ ಎಲ್ಲ ಸಮುದಾಯಗಳನ್ನ ಒಟ್ಟು ಮಾಡೋಕ್ಕೆ ಇನ್ನೂ ಆಗಿಲ್ಲ. ಅಂಡರ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳುವ ನೀತಿಯ ಪ್ರಕಾರ, ದ ಬ್ರಿಟಿಷ್ ರೂಲರ್ಸ್, ಬ್ರಿಟಿಷ್ ಆಡಳಿತಗಾರರು, ಎಕ್ಸಾಗರೇಟೆಡ್ ಕ್ಯಾಸ್ಟ್ ಡಿಸ್ಟಿಂಕ್ಷನ್ಸ್, ಜಾತಿ ಭಿನ್ನತೆಗಳನ್ನು ಉತ್ಪ್ರೇಕ್ಷೆಗೊಳಿಸ್ತಾರೆ. ಅಂಡ್ ಡಿವೈಡೆಡ್ ದ ಪೀಪಲ್ ಆಫ್ ಇಂಡಿಯಾ ಫರ್ದರ್, ನಮ್ಮ ಭಾರತದ ಜನಗಳನ್ನು ಮತ್ತೂ ಸಹ ವಿಭಜಿಸ್ತಾರೆ. ಯಾತಕ್ಕೆ ಅಂತಂದರೆ, ಟು ಸ್ಟ್ರೆಂಥನ್ ದೇರ್ ಹೆಗೆಮೋನಿ ಓವರ್ ಅಸ್, ನಮ್ಮ ಮೇಲೆ ಅವರ ಪ್ರಾಬಲ್ಯವನ್ನು ಬಲಪಡಿಸಲು ಈ ರೀತಿ ಜಾತಿ ಭಿನ್ನತೆಗಳನ್ನ ಇನ್ನೂ ಉತ್ಪ್ರೇಕ್ಷಿಸಿ ಇನ್ನೂ ವಿಭಜಿಸ್ತಾರೆ. ಇಟ್ ವಾಸ್ ಗಿವನ್ ಟು 2 ಗ್ರೇಟ್ ಇಂಡಿಯನ್ಸ್ ಆಫ್ ಅವರ್ ಟೈಮ್. ನಮ್ಮ ಕಾಲದಲ್ಲಿ ಈ ಕೆಲಸ ಮಾಡೋಕ್ಕೆ 2 ಮಹಾನ್ ಭಾರತೀಯರಿಗೆ ಕೊಡ್ತಾರೆ. ಯಾರವರು ಅಂತಂದರೆ ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನು ಕೆಲಸ? ಟು ರೆಪ್ಯುಡಿಯೇಟ್ ಕ್ಯಾಸ್ಟ್, ಜಾತಿ ಪದ್ಧತಿಯನ್ನು ತಿರಸ್ಕರಿಸಿ, ಆ್ಯಂಡ್ ಟು ಪ್ರೊಕ್ಲೈಮ್ ದ ಒನ್ನೆಸ್ ಆಫ್ ದ ಹಿಂದೂ ಕಮ್ಯುನಿಟಿ, ಹಿಂದೂ ಸಮುದಾಯದ ಏಕತೆಯನ್ನು ಘೋಷಿಸುವಂತೆ ಈ ಕಾರ್ಯನ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡ್ತಾರೆ. ಗಾಂಧೀಜಿ ಡಿಡ್ ಸೋ ಬೈ ರಿಮೈಂಡಿಂಗ್, ಗಾಂಧೀಜಿಯವರು ಈ ಕೆಲಸ ಹೇಗೆ ಮಾಡಿದ್ರು ಅಂದರೆ, ಪ್ರೇರೇಪಿಸಿದ್ರು. ದ ಹೈಯರ್ ಕ್ಯಾಸ್ಟ್ಸ್, ಉನ್ನತ ಜಾತಿಯವರನ್ನು ಪ್ರೇರೇಪಿಸಿದ್ರು. ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್, ಖಿನ್ನತೆಯ ವರ್ಗಗಳ ಜನರ ಬಗ್ಗೆ ಉನ್ನತ ಜಾತಿಯವರ ಕರ್ತವ್ಯಗಳನ್ನು ಪ್ರೇರೇಪಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕೆಲಸನ ಹೇಗೆ ಮಾಡಿದ್ರು ಅಂದರೆ, ಬೈ ರಿಮೈಂಡಿಂಗ್ ದೆಮ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ, ಅವ್ರಿಗೆ ಈ ಸ್ವಾಭಾವಿಕವಾಗಿ ಇರ್ತಕ್ಕಂಥ ಒಂದು ಸಮಾನತೆಯ ಹಕ್ಕು, ಅದ್ರ ಬಗ್ಗೆ ತಿಳಿ ಹೇಳಿ, ವಿತ್ ದ ಹೈಯರ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಕ್ಯಾಸ್ಟ್ಸ್, ಉನ್ನತ ವರ್ಗಗಳ ಪ್ರಬಲ ಜಾತಿಗಳ ಜೊತೆಗೆ ನಿಮಗೂ ಸಹ ಸಮಾನವಾದಂತಹ ಹಕ್ಕಿದೆ ಅಂತ ಪ್ರತಿಪಾದಿಸಿ ಈ ಕಾರ್ಯನ ಮಾಡಿದ್ರು. ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್, ಒಬ್ಬರು ಕರ್ತವ್ಯಗಳನ್ನ ಒತ್ತಿ ಹೇಳಿದ್ರು. ದ ಅದರ್ ಸ್ಟ್ರೆಸ್ಡ್ ದ ರೈಟ್ಸ್, ಇನ್ನೊಬ್ಬರು ಹಕ್ಕುಗಳನ್ನ ಇದೇ ರೀತಿ ಒತ್ತಿ ಹೇಳಿದ್ರು. ದೇ ಬ್ರಾಟ್ ಅಬೌಟ್ ಎ ವೆರಿಟೇಬಲ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್, ಈ ಸಾಮಾಜಿಕ ಚಿಂತನೆಯಲ್ಲಿ ಒಂದು ನಿಜವಾದ ಕ್ರಾಂತಿನ ತಂದರು. ವೆನ್ ಬಾಬಾ ಸಾಹೇಬ್ ಪಾಸ್ಡ್ ಅವೇ ಇನ್ ಡಿಸೆಂಬರ್ 1956, ಡಿಸೆಂಬರ್ 1956ರಲ್ಲಿ ಬಾಬಾ ಸಾಹೇಬ್ರವರು ನಿಧನರಾದಾಗ, ಜವಾಹರ್ಲಾಲ್ ನೆಹರು ಮೇಡ್ ಎ ಮೂವಿಂಗ್ ರೆಫರೆನ್ಸ್ ಇನ್ ದ ಲೋಕಸಭಾ, ಲೋಕಸಭೆಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರೂರವರು ಒಂದು ಮನಮುಟ್ಟುವಂತಹ ಉಲ್ಲೇಖವನ್ನು ಮಾಡ್ತಾರೆ. ಡಿಸ್ಕ್ರೈಬಿಂಗ್ ಬಾಬಾ ಸಾಹೇಬ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್, ಅವರು ವರ್ಣಿಸ್ತಾರೆ ಬಾಬಾ ಸಾಹೇಬ್ ಅವ್ರನ್ನ ಒಂದು ಬಂಡಾಯದ ಸಂಕೇತದ ರೀತಿಯಲ್ಲಿ. ಐ ಹ್ಯಾವ್ ನೋ ಡೌಟ್, ನನಗೆ ಯಾವುದೇ ರೀತಿ ಸಂದೇಹ ಇಲ್ಲ, ದಟ್ ವೆದರ್ ವಿ ಅಗ್ರೀಡ್ ವಿತ್ ಹಿಮ್ ಆರ್ ನಾಟ್, ನಾವು ಅವರೊಂದಿಗೆ ಕೆಲವು ವಿಷಯದಲ್ಲಿ ಒಪ್ಕೊಂಡಿದ್ದೀವೋ ಅಥವಾ ಇಲ್ವೋ, ಇನ್ ಮೆನಿ ಮ್ಯಾಟರ್ಸ್, ಕೆಲವು ವಿಷಯಗಳಲ್ಲಿ, ದಟ್ ಆದರೆ ಆ ಪರ್ಸಿವರೆನ್ಸ್, ಆ ಪರಿಶ್ರಮ, ದಟ್ ಪರ್ಸಿಸ್ಟೆನ್ಸ್, ಆ ನಿರಂತರತೆ, ನಿಷ್ಠೆ, ಆ್ಯಂಡ್ ದಟ್ ಇಫ್ ಐ ಮೇ ಯೂಸ್ ದ ವರ್ಡ್ ಸಮ್ಟೈಮ್ಸ್ ವಿರುಲೆನ್ಸ್, ಹಾಗೆಯೇ ಕೆಲವು ಬಾರಿ ಅನಿಷ್ಠುರತೆ ಆಫ್ ಹಿಸ್ ಅಪೋಸಿಷನ್, ಅವರೇನನ್ನು ವಿರೋಧಿಸ್ತಿದ್ರು ಅದ್ರ ಬಗ್ಗೆ ಇದ್ದಂಥ ನಿಷ್ಠುರತೆ, ಟು ಆಲ್ ದಿಸ್ ಡಿಡ್ ಕೀಪ್ ದ ಪೀಪಲ್ಸ್ ಮೈಂಡ್
ಅವೇಕ್ ಇದೆಲ್ಲ ಮಾಡಿದ್ರಿಂದ ಈ ಜನಗಳ ಒಂದು ಮೈಂಡು ಯಾವಾಗಲೂ ಎಚ್ಚರವಾಗಿರ್ತದೆ. ಆ್ಯಂಡ್ ಡಿಡ್ ನಾಟ್ ಅಲೋ ದೆಮ್ ಟು ಬಿಕಮ್ ಕಂಪ್ಲಾಸೆಂಟ್. ಅವರಷ್ಟಕ್ಕೆ ತೃಪ್ತಿ ಆಗಿಬಿಟ್ಟು ಸ್ಟಾಪ್ ಮಾಡೋ ಹಾಗಿಲ್ಲ. ಅಬೌಟ್ ಮ್ಯಾಟರ್ಸ್ ವಿಚ್ ಕುಡ್ ನಾಟ್ ಬಿ ಫರ್ಗಾಟನ್, ಯಾವ್ದು ನಾವು ಮರಿಬಾರ್ದು ಅದನ್ನು ಮರೆಯೋ ಹಾಗಿಲ್ಲ. ಆ್ಯಂಡ್ ಹೆಲ್ಪ್ಡ್ ಇನ್ ರೌಸಿಂಗ್ ಅಪ್ ದೋಸ್ ಗ್ರೂಪ್ಸ್ ಇನ್ ಅವರ್ ಕಂಟ್ರಿ ವಿಚ್ ಹ್ಯಾಡ್ ಸಫರ್ಡ್ ಫಾರ್ ಸೋ ಲಾಂಗ್ ಇನ್ ದ ಪಾಸ್ಟ್. ಹಿಂದೆ ಬಹಳ ಕಾಲದಿಂದಲೂ ಅನುಭವಿಸ್ತಕ್ಕಂಥ ಗ್ರೂಪ್ ಏನಿದೆ ಅದು ಮೇಲೇಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ದೇರ್ ಫೋರ್, ಆದ್ದರಿಂದ ಸ್ಯಾಡ್, ದುಃಖ ಆಗ್ತಾ ಇದೆ, ದಟ್ ಸಚ್ ಅ ಪ್ರಾಮಿನೆಂಟ್ ಚಾಂಪಿಯನ್, ಈ ಪ್ರಮುಖ ವಿಜಯಶಾಲಿ ಏನಿದ್ದಾರೆ ಆಫ್ ದ ಅಪ್ರೆಸ್ಡ್ ಆ್ಯಂಡ್ ಡಿಪ್ರೆಸ್ಡ್ ಇನ್ ಇಂಡಿಯಾ, ಭಾರತದಲ್ಲಿ ತುಳಿತಕ್ಕೊಳಗಾದ ಖಿನ್ನತೆಗೊಳಗಾದ ಪರವಾಗಿ ಹೋರಾಡಿ ಪ್ರಮುಖ ವಿಜಯಶಾಲಿಯಾದಂಥವರು, ಒನ್ ಹೂ ಟುಕ್ ಸಚ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅವರ್ ಆ್ಯಕ್ಟಿವಿಟೀಸ್, ಒಂದು ಮಹತ್ವದ ಪಾತ್ರವನ್ನು ನಮ್ಮ ಚಟುವಟಿಕೆಗಳಲ್ಲಿ ನಿರ್ವಹಿಸಿದಕ್ಕಂಥವರು ಹ್ಯಾಸ್ ಪಾಸ್ಡ್ ಅವೇ, ನಿಧನರಾಗಿದ್ದಾರೆ. ದೇರ್ ಕ್ಯಾನ್ ಬಿ ನೋ ಡೌಟ್, ಸಂದೇಹನೇ ಇಲ್ಲ, ದಟ್ ದ ಡೇ ಈಸ್ ನಾಟ್ ಫಾರ್ ಆಫ್, ಆ ದಿನ ತುಂಬ ದೂರ ಇಲ್ಲ, ವೆನ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಡ್ರೀಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಕನಸೇನಿದೆ ಆಫ್ ಸಮತ ಸಮಾನತೆ ವಿಲ್ ಬಿಕಮ್ ಎ ರಿಯಾಲಿಟಿ, ಅದು ನನಸಾಗ್ತದೆ. ಸ್ನೇಹಿತರೆ, ಇಲ್ಲಿಗೆ ಈ ಪಾಠ ಮುಗಿಯುತ್ತೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಮುಂದೆ ಯಾವ್ಯಾವ ಲೆಸನ್ಗಳು ಅಪ್ಲೋಡ್ ಆಗುತ್ತೆ ಅನ್ನೋದು ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ. ನಮಸ್ಕಾರ.